ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್‌ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕೊಟ್ಟ ಮಾತಿನಂತೆ 10,000 ರೂಪಾಯಿ ಗೌರವಧನ ನೀಡುವುದು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಗೌರವಧನ ನೀಡಿದಂತೆ ನಮಗೂ ಕೂಡ ನೀಡಬೇಕೆಂದು ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ 3 ದಿನಗಳ ಕಾಲ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಆರಂಭವಾಗಿದ್ದು, ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಮಾಡುವುದಾಗಿ ಬಜೆಟ್ನಲ್ಲಿ ಸಹ ಹೇಳಲಾಗಿತ್ತು. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಕೂಡ ಇದುವರೆಗೂ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸಿಲ್ಲ. 2025ನೇ ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಪ್ರೋತ್ಸಾಹ ಧನ ಹೆಚ್ಚಳ ಮಾಡಿದಂತೆಯೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಸಹ ಹೆಚ್ಚಳ ಮಾಡಬೇಕು. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆ ಮಿತಿಯನ್ನ ಹೆಚ್ಚಿಸುವುದನ್ನ ಕೈಬಿಡಬೇಕು. ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗೆದುಹಾಕಬಾರದು. ಅವೈಜ್ಞಾನಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕು. ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ನಗರ ಆಶಾಗಳಿಗೆ 2,000 ರೂಪಾಯಿ ಗೌರವಧನ ಹೆಚ್ಚಿಸಬೇಕು. 2025 ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹ ಧನವನ್ನ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆ ಈಡೇರಿಸುವವರೆಗೂ ಧರಣಿಯನ್ನು ವಾಪಸ್ ಪಡೆಯುವುದಿಲ್ಲ ಎಂದು ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಎಚ್ಚರಿಕೆ ನೀಡಲಾಯಿತು. ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿ ಯಶಸ್ವಿಗೊಳಿಸಿ. ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿ ಯಶಸ್ವಿಗೊಳಿಸಿ. 21,000 ಕೊಡ್ಬೇಕಂತ ತಿಳ್ಕೊಂಡು ಯಾವುದೋ ಒಂದು ಕಾಲದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದೀವಿ. ಇವತ್ತು ಕನಿಷ್ಠ ವೇತನ ಇಲ್ಲ. ಇವತ್ತು ಹಗಲು ರಾತ್ರಿ ಸುಮಾರು 38 ಕೆಲಸಗಳು ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ 7,000 ಇವತ್ತು 8,000 ರೂಪಾಯಿ ಬರ ಸಿಗ್ತಾ ಇದೆ. ಇವತ್ತು ಇಂಥ ಬೆಲೆ ಏರಿಕೆ ದಿನಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರ ಕೇಳ್ತಾ ಇದ್ದೀವಿ. ನಾವು ದೊಡ್ಡ ಅಮೌಂಟ್ ಕೇಳ್ತಾ ಇಲ್ಲ. ಇವತ್ತು ಕನಿಷ್ಠ 10,000 ರೂಪಾಯಿ ಸಂಬಳ, ಅದು ನೀವು ಮಾತು ಕೊಟ್ಟದ್ದು, ಆಶ್ವಾಸನೆ ಕೊಟ್ಟದ್ದು, ನೀವು ಕೊಟ್ಟಂಥ ಆಶ್ವಾಸನೆ ಇಡೀ ದೇಶ ತುಂಬ ಪ್ರಚಾರ ಆಯಿತು.
ಆ ಆಶ್ವಾಸನ ನಾವು ಈಡೇರಿಸಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು 3 ದಿನದ ಹೋರಾಟ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಸುಮಾರು 1850 ಆಶೆಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಈ 3 ದಿನದಲ್ಲಿ ನಮ್ಮ ಬೇಡಿಕೆ ಈಡೇರದೇ ಇದ್ದರೆ ಮತ್ತೆ ನಾವು ರಾಜ್ಯ ಮಟ್ಟದಲ್ಲಿ ಸಾವಿರಾರು ಜನ ಆಶಾ ಕಾರ್ಯಕರ್ತರು ಹೋಗಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಗುಲ್ಬರ್ಗ ಜಿಲ್ಲಾ ಯಾದವ ಸಂಘದ ವತಿಯಿಂದ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಅವರಿಂದ ಗುಲ್ಬರ್ಗ ಯಾದವ ಸಂಘದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಕಲ್ಲಪ್ಪ ಯಾದವ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 16ರಂದು ನಗರದ ಕನ್ನಡ ಭವನದಲ್ಲಿ ಆಚರಿಸುತ್ತಿದ್ದ ಈ ಕಾರ್ಯಕ್ರಮಕ್ಕೆ ಜಗತ್ ವೃತ್ತದಿಂದ ಕನ್ನಡ ಭವನದವರೆಗೆ ಶ್ರೀಕೃಷ್ಣ ದೇವರ ರಥದ ಡೊಳ್ಳು ಕುಣಿತ, ಭಜನೆ ಮಂಡಳಿ ಹಾಗೂ ಬೈಕ್ ರ್ಯಾಲಿ ಮುಖಾಂತರ ಹೊರಡಿಸಲಾಗುವುದು ಎಂದರು. ಅಂದು ಬೆಳಗ್ಗೆ 9:30 ಆರಂಭವಾಗಿ ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ ಕನ್ನಡ ಭವನಕ್ಕೆ ಮೆರವಣಿಗೆ ತಲುಪಲಿದೆ. ಅಂದು ನಡೆಯಲಿರುವ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲಾ ಯಾದವ ಸಮಾಜದ ಬಂಧುಗಳು ಹಾಗೂ ಶ್ರೀಕೃಷ್ಣ ಭಗವಂತನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಪರವಾಗಿ ಮತ್ತು ಸಂಯುಕ್ತ ಆಶ್ರಯದ ಗುಲ್ಬರ್ಗ ಜಿಲ್ಲಾ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕನ್ನಡ ಭವನದಲ್ಲಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವು ಜಗತ್ ವೃತ್ತದಿಂದ ಕನ್ನಡ ಭವನದವರೆಗೂ ಶ್ರೀಕೃಷ್ಣನ ರಥದ ಮೆರವಣಿಗೆ, ಡೊಳ್ಳು ಮತ್ತು ಬೈಕ್ ರ್ಯಾಲಿಯೊಂದಿಗೆ ಪ್ರಾರಂಭಗೊಂಡು ಮಾಡಿ ತಿಮ್ಮಾಪುರ ಸರ್ಕಲ್ವರೆಗೂ ಮೆರವಣಿಗೆ ಮಾಡ್ತಾ ಇದ್ದೀವಿ. ಅದಾದ ನಂತರ ತಿಮ್ಮಾಪುರ ಸರ್ಕಲ್ನಲ್ಲಿರ್ತಕ್ಕಂಥ ಕನ್ನಡ ಭವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಹಾಗೂ ಭರತನಾಟ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಸೇವನೆ ಕೂಡ ಮಾಡಿದೆ. ಅದಕ್ಕೆ ಗುಲ್ಬರ್ಗದ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಹಾಗೂ ಎಲ್ಲ ಸಮಾಜದ ಗುರು ಹಿರಿಯರಿಗೂ ಹಾಗೂ ಎಲ್ಲ ಸಮಾಜದ ನಮ್ಮ ಶ್ರೀಕೃಷ್ಣ ಭಗವಂತನ ಭಕ್ತರಿಗೆ ಎಲ್ಲರೂ ಬಂದು ಶ್ರೀಕೃಷ್ಣ ಭಗವಂತನ ಆಶೀರ್ವಾದಕ್ಕೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಕೇಳ್ಕೊತ ಸಮಾಜದಿಂದ ಪರವಾಗಿ ಎಲ್ಲ ಗುಲ್ಬರ್ಗ ನಗರದ ಎಲ್ಲ ಮಹಾಜನತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮೆಲ್ಲರಿಗೆ ಕೋರಿಕೊಳ್ತಾ ಇದ್ದೇನೆ. ನಾಗಮೂರ್ತಿ ನಾಗಮೋಹನ್ ದಾಸ್ ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಏಕಪಕ್ಷವಾದ ಪಕ್ಷಪಾತದಿಂದ ಕೂಡಿರುವ ವರದಿಯನ್ನು ಯಥಾವತ್ತಾಗಿ ಒಪ್ಪಿಕೊಳ್ಳದೆ ರಾಜ್ಯ ಸರ್ಕಾರವು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಗಸ್ಟ್ 14ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಮರಪ್ಪ ಹಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಆಯೋಗದ ವರದಿಯಲ್ಲಿ ಇರುವ ನ್ಯೂನತೆ ಆಗಿರುವ ತಪ್ಪುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಪರಿಷ್ಕರಣೆ ಮಾಡಲು ಇಬ್ಬರು ಮಾನವಶಾಸ್ತ್ರಜ್ಞರನ್ನು ಒಳಗೊಂಡಂತೆ ಸಚಿವ ಸಂಪುಟ ಉಪಸಮಿತಿ ರಚಿಸಿ ಉಪಸಮಿತಿಯ ಶಿಫಾರಸಿನಂತೆ ಒಳ ಮೀಸಲಾತಿ ಜಾರಿಗೊಳಿಸಲು ಆಗಸ್ಟ್ 14ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗುವುದು ಎಂದರು. ಇದು ಅನ್ಯಾಯ ಮಾಡಿರ್ತಕ್ಕಂಥವರು ಏಕ ಸದಸ್ಯ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ತಪ್ಪು ವರದಿ ಅಂತಕ್ಕಂಥದ್ದು ಇವತ್ತು ನಾವು ಕರ್ನಾಟಕಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದು ನೀವು ಯಥಾವತ್ತಾಗಿ ಜಾರಿಗೆ ತಂದ್ರೆ ನಾವು ಇದು ಜಾರಿಗೆ ತರಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲತ್ತೀವಿ. ನಾವು 14ನೇ ತಾರೀಕು ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸಾವಿರಾರು ಜನ ವಲಯ ಸಂಬಂಧಿತ ಜಾತಿಯ ಜನಸಂಖ್ಯೆ ಸೇರಿ ಒಂದು ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಅಂದು ಕೊಡ್ತಾ ಇದ್ದೀವಿ. ಇದು ಎಲ್ಲ ಜಿಲ್ಲೆಗಳಲ್ಲಿ ನಡೆಯಕತ್ತದ. ಇದು ಆದಮೇಲೆ 16 ತಾರೀಕು ಒಂದು ವೇಳೆ ಇದು ಮೀರಿನೂ ನಾವೇನು ಸರ್ಕಾರಕ್ಕೆ ವಿರೋಧ ಮಾಡಕತ್ತಿಲ್ಲ, ಆಯೋಗಕ್ಕೂ ವಿರೋಧ ಮಾಡಕತ್ತಿಲ್ಲ. ನಾವು ಈಗಾಗಲೇ ತಮ್ಮ ಕೊಟ್ಟಿವಿ ಒಂದು ಪಟ್ಟಿ ಮಾಡಿ 49 ವಲಯ ಸಂಬಂಧಿತ ಜಾತಿಗಳನ್ನು ನೀವು ಇದು ಇತಿಹಾಸ ಅದ. ಇದು ನಾವೇನು ಅವರಲ್ಲಿ ಇಲ್ಲಿಗಿರೋರು ಅಲ್ಲಿಗೆ ಅಂತ ಹೇಳಕತ್ತಿಲ್ಲ. ಅದರ ಪ್ರಕಾರ ನೀವು ಒಂದೇ ಮಾಡಿ ಆ ಜನಸಂಖ್ಯೆ ಪ್ರಕಾರ ಎಷ್ಟು ಬರ್ತದ ಅಷ್ಟನ್ನು ಮಾಡಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ನಮ್ಮ ಮಂತ್ರಿಗಳಿಗೆ ಮತ್ತು ಆಯೋಗಕ್ಕೆ ತಮ್ಮ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡಲಾಗಿದೆ.
ಕಬ್ಬು ಬೆಳೆಯುವ ರೈತರು ಸಾಂಪ್ರದಾಯಿಕ ಶೈಲಿಯ ಬದಲು ವೈಜ್ಞಾನಿಕ ಅನುಷ್ಠಾನ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪ್ರತಿ ಎಕರೆಯಲ್ಲಿ 100 ಟನ್ಗೂ ಹೆಚ್ಚು ಕಬ್ಬು ಇಳುವರಿ ಪಡೆಯಲು ಸಾಧ್ಯವಿದೆ ಎಂದು ಪ್ರಗತಿಪರ ರೈತ ಹಾಗೂ ಆಳಂದ ಪಟ್ಟಣದ ಸಾಯಿ ಶರಣ ಕೃಷಿ ಕೇಂದ್ರ ಸಂಚಾಲಕ ಬಸವರಾಜ ಪಾಟೀಲ್ ಕೊರಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಸಾಯಿ ಶರಣ ಕೃಷಿ ಕೇಂದ್ರದ ವತಿಯಿಂದ ಕಬ್ಬು ಬೆಳೆಯುವ ರೈತರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮೇಲಿಂದ ಮೇಲೆ ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ. ಈ ದಿಸೆಯಲ್ಲಿ ಆಳಂದ ತಾಲೂಕಿನ ಬೂಸನೂರು ಸಮೀಪದ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಸಹ ರೈತರೊಂದಿಗೆ ಕೈ ಜೋಡಿಸಲು ಮುಂದೆ ಬರುವುದಾಗಿ ಆಶ್ವಾಸನೆ ನೀಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಸಮಾಧಾನ ವ್ಯಕ್ತಪಡಿಸಿದರು. ಇದೇ ಆಗಸ್ಟ್ 6ರಂದು ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಪ್ರಸಾದ್ ಬಾಬು ಅವರು ತಡಕಲ್ ಸಮೀಪದ 3 ಎಕರೆ ಹಾಗೂ ಆಳಂದ್ ಬಳಿ ಇರುವ 5 ಎಕರೆ ಕಬ್ಬು ಪ್ರಾತ್ಯಕ್ಷಿಕ ಪ್ರದೇಶಗಳಿಗೆ ಭೇಟಿ ನೀಡಿದ ವೇಳೆಯಲ್ಲಿ ವೈಜ್ಞಾನಿಕವಾಗಿ ಕಬ್ಬು ಬೆಳೆದಿರುವ 9 ತಳಿ ಕಬ್ಬಿನ ಫಸಲು ಕಂಡು ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದರು. ಅದು ಕೂಡ ಎಕ್ಸ್ಪೋರ್ಟ್ ಮಾಡಿದಂಥವ್ರು ಆಳಂದ ತಾಲೂಕಿನ ಫಸ್ಟ್ ಮಾಡಿದ್ರು. ಕಬ್ಬು 2016ರಾಗ 105 ಟನ್ ಕಬ್ಬು ಬೆಳೆದಿದ್ದು ಒಂದು ಎಕರೆಯಲ್ಲಿ ಸುಮಾರು 18 ಎಕರೆಯಲ್ಲಿ 1850 ಟನ್ ಕಬ್ಬು ಬೆಳೆದು ಅದರ ಒಂದು ಬೆಳೆದಿರ್ಬೋದು. ಅದೇ ನಾವು ಯಾವ ರೀತಿ ಕಬ್ಬು 105 ಟನ್ ತೆಗೆದಿವಿ ಅದೇ ರೀತಿ ಇನ್ನೊಬ್ಬರು ರೈತರು ತೆಗಿಬೇಕು, ಇನ್ನೊಬ್ಬರು ರೈತರು ಬೆಳಿಬೇಕು ಅಂತ ಒಂದು ನಿಮ್ಮ ಜೊತೆ ಚರ್ಚೆ ಮಾಡಿ ರೈತರಿಗೆ ಮತ್ತಂದರೆ ಕುರುಕುಂಟ ಗ್ರಾಮದ ಹೆದ್ದಾರಿಯಲ್ಲಿರುವ ಅಂಗಡಿಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವ ಮತ್ತು ಅಂಗಡಿಗಳು ತೆರವುಗೊಳಿಸಿದ ವಿರುದ್ಧ ಕುರುಕೋಟ ಗ್ರಾಮಸ್ಥರು ಸೇರಿಕೊಂಡು ಆಗಸ್ಟ್ 13ರಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕುರುಕೋಟ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಗಣೇಶ ಚಿಕ್ಕನಾಗಂ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಕಲಬುರಗಿ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಬರುವ ಕುರುಕೋಟ ಗ್ರಾಮದಲ್ಲಿ ಸುಮಾರು 16 ಹೋಟೆಲ್, ದಾಬಾ ಹಾಗೂ ಇನ್ನಿತರೆ ಅಂಗಡಿಗಳಿದ್ದು ಸದರಿ ಅಂಗಡಿಗಳು ಅತಿಕ್ರಮಣ ಇವೆ ಎಂದು ಸದರಿ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಇದರಿಂದ ನೂರಾರು ಜನ ಉದ್ಯೋಗ ಕಳೆದುಕೊಂಡ ಕುಟುಂಬ ನಡೆಸಲು ತೊಂದರೆಯಾಗುತ್ತಿದೆ. ಕಲಬುರಗಿ ರಿಂಗ್ ರಸ್ತೆಯಿಂದ ಹುಮ್ನಾಬಾದ್ ವರೆಗೆ ಸದರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಅಂಗಡಿಗಳು ಅತಿಕ್ರಮಣವಾಗಿವೆ. ಆದ್ರೆ ಬೇರೆ ಯಾವ ಕಡೆಯೂ ವಿದ್ಯುತ್ ಸಂಪರ್ಕ ತೆಗೆದಿಲ್ಲ. ಬೇಲೂರು ಕ್ರಾಸ್, ಔರಾದ್ ಬಿ, ಸಿರ್ಗಾಪುರ, ಮಾಗಾಂವ್ ಕ್ರಾಸ್, ಕಮಲಾಪುರ, ಕೆಣ್ಣಿ ಸಡಕ್ ಹೀಗೆ ಮುಂತಾದ ಗ್ರಾಮಗಳಲ್ಲಿ ಹೆದ್ದಾರಿಯಲ್ಲಿ ಅತಿಕ್ರಮಣವಾಗಿ ಅಂಗಡಿಗಳು ಇವೆ. ಆದ್ರೆ ಅಲ್ಲಿ ಯಾವುದೇ ಅತಿಕ್ರಮಣ ತೆರವುಗೊಳಿಸಿಲ್ಲ. ಕೇವಲ ನಮ್ಮ ಕುರುಕೋಟ ಗ್ರಾಮದಲ್ಲಿ ಈ ಅತಿಕ್ರಮಣ ತೆರವು ಹೆಸರಿನಲ್ಲಿ ತಾರತಮ್ಯ ಮಾಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 13ರಂದು ರಾಜ್ಯ ಹೆದ್ದಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಬ್ರಿಡ್ಜ್ ನಂತರ ಇರತಕ್ಕಂತ ಹೋಟೆಲ್ ಮತ್ತು ದಾಬಾ, ಟೈರ್ ಪಂಚರ್ ದುಕಾನ್, ನಂದಿನಿ ಪಾರ್ಲರ್ ಇವೆಲ್ಲರೂ ಲೈಟ್ ಅನ್ನು ಕಟ್ ಮಾಡಿದ್ದಾರೆ. ಕೋರ್ಟ್ನ ಆದೇಶದಂತೆ ನ್ಯಾಷನಲ್ ಹೈವೇ ಪ್ರಾಧಿಕಾರದವರು KEB-ದವರಿಗೂ ಲೆಟರ್ ಬರೆದಿದ್ದಾರೆ. ಈ ಕುರುಕೋಟ ಗ್ರಾಮದಲ್ಲಿರ್ತಕ್ಕಂಥ ಹೋಟೆಲ್ಗಳು ಇಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂಥ ಕಾರಣದಿಂದ ಅವರು ಬೈಕನ್ನು ಕಡಿತ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಇರೋದಷ್ಟೇ, ಬೀದರ್ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಹೋಟೆಲ್ಗಳಿವೆ ಮತ್ತು ಅಂಗಡಿಗಳಿವೆ. ಆದರೆ ಹುಮ್ನಾಬಾದ್ನಿಂದ ಕಿಣ್ಣಿ ಸಡಕ್ ಆಗಿರ್ಬೋದು, ಹಳಿಗೇಡ್ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು, ಮಾಗುಂಗ್ ಕ್ರಾಸ್ ಆಗಿರ್ಬೋದು, ಸಿರ್ಗಾಪುರು, ಅಂಕಲಿಗಿ, ಔರಾ, ಬೇಲೂರು ಇವ್ರು ಯಾರನ್ನೂ ಕಟ್ ಮಾಡಿ ಬರ್ತಾರೆ. ನಮಗೆಲ್ಲೋ ಒಂದು ಕಡೆ ವಿಪರ್ಯಾಸ ಸಂಗತಿ ಕುರುಕೋಟ ಗ್ರಾಮದಾಗ ಎಲ್ಲ ಹೋಟೆಲ್ಗಳು ಬಿಸ್ನೆಸ್ ಭಾಳ ಚೆನ್ನಾಗಿ ನಡೆದಿದೆ. ಇವ್ರಿಗೆ ಯಾರಿಗೂ ಇದು ತಾರತಮ್ಯ ನಮ್ಮ ಕುರುಕೋಟ ಗ್ರಾಮದ ಹೋಟೆಲ್ದವ್ರಿಗೆ ಯಾಕೆ ಅಂತ ನಮ್ಮ ಪ್ರಶ್ನೆ ಇರೋದು. ಅದಕ್ಕಾಗಿ ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ, AW ಅವರಿಗೆ ಮತ್ತು NH ಹೈವೇ ಆಫೀಸ್ನಲ್ಲಿ ಕೂಡ ನಾವು ಒಂದು ಲೆಟರನ್ನು ಕೊಟ್ಟು ರಿಸೀವ್ ತೊಗೊಂಡಿದ್ದೀವಿ. ಒಂದು ವೇಳೆ ಇವತ್ತು ಸಾಯಂಕಾಲದವರೆಗೂ ಅವ್ರು ಬಂದು ನಮ್ದು ಏನು ಬೇಡಿಕೆ ಇದೆ, ಎಲ್ಲ ರೀತಿ ಯಾವ ರೀತಿ ಎಲ್ಲರಿಗೆ ಕರೆಂಟ್ ಸಪ್ಲೈ ಕೊಟ್ಟಿದ್ರೆ ನಮಗೂ ಕೂಡ ಸಪ್ಲೈ ಕೊಡಬೇಕು. ಇವ್ರು ಹೇಳ್ತಾ ಇರೋದೇನು, ಇಲ್ಲ ಅನಧಿಕೃತವಾಗಿ, ಅನಧಿಕೃತ ಇದ್ರೆ ನಮ್ಮ ಆಳಂದ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಇಂದು ವಿವಿಧ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ನಕಲಿ ವೈದ್ಯಾಧಿಕಾರಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ನೀಡಿದ್ದಾರೆ. ಇನ್ನು ದಾಳಿಯ ನಂತರ ತಾಲೂಕಾ ಅಧಿಕಾರಿ THO ಸುನಿಲ್ ಕುಮಾರ್ ಅಂಬೂರೆ ಮಾತನಾಡಿ, ನಕಲಿ ಕ್ಲಿನಿಕ್ಗಳ ಮೇಲೆ ಇಂದು ದಾಳಿ ಮಾಡಲಾಗಿದೆ. ಇನ್ನು ಮುಂದೆ ನಕಲಿ ಕ್ಲಿನಿಕ್ ಓಪನ್ ಮಾಡಿದ್ರೆ ಅದಕ್ಕೆ ನೀವೇ ನೇರ ಹೊಣೆ. ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿ
ತೊಲಗಿಸಬೇಕಾಗುತ್ತದೆ ಎಂದು ನಕಲಿ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರಲ್ಲದೆ ಸಾರ್ವಜನಿಕರೇ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ತಿಳಿದುಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ನಾವು ಈ KPMಗೆ ಸಂಬಂಧಪಟ್ಟಂತೆ ಆಳಂದಪಟ್ಟಣದಲ್ಲಿ ಮೂರು ನಕಲಿ ಕ್ಲಿನಿಕ್ ಮೇಲೆ FIR ಮಾಡಿದ್ದೀವಿ ಮತ್ತು 2 ಕ್ಲಿನಿಕ್ಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅವು ಆಲ್ರೆಡಿ KPME ನೋಂದಣಿ ಆಗಿದ್ವು. ಸ್ವಲ್ಪ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದಕ್ಕೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಇನ್ನೂ ನಮ್ಮ ಹತ್ರ ಕೆಲವೊಂದು ಜನರ ಲಿಸ್ಟ್ ಇದೆ, ಅವ್ರ ಮೇಲೆ ನಿಗರಾಣಿ ಇಡಲಾಗಿದೆ. ನಾವು ಅವರು ತೆರೆದ್ರು ಅಥವಾ ಆ ಥರ ಏನಾದರೂ ಇನ್ಫಾರ್ಮೇಷನ್ ಬಂತು ಅಂದರೆ ನಾವು ಅವ್ರ ಮೇಲೂ ಕೂಡ ದಾಳಿ ನಡೆಸಿ ನಿಯಮಾನುಸಾರ ಕ್ರಮ ಕೈಗೊಳ್ತೇವೆ. ನಮಗೇನು ನಕಲಿ ಡಾಕ್ಟರ್ಗಳು ಇರುವಿಕೆ ಬಗ್ಗೆ ಮಾಹಿತಿ ಇದೆ, ಬಟ್ ನಿಖರವಾದ ಮಾಹಿತಿ ಇಲ್ಲ. ಈ ಥರ ಯಾವುದಾದ್ರೂ ದೂರು ಬಂದಲ್ಲಿ ಅಥವಾ ನಮಗೆ ಯಾವುದಾದ್ರೂ ಬಾತ್ಮಿ ಬಂದಲ್ಲಿ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿವೆ. ಹಾಗೂ ಈ ಒಂದು ನಕಲಿ ವೈದ್ಯರ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಅವರು ಮೇಲಿಂದ ಮೇಲೆ ನಮಗೆ ಲಿಖಿತವಾಗಿ ಹಾಗೂ ಸಭೆಗಳಲ್ಲಿ ಸೂಚನೆ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಕೆಲವೊಂದ್ಸಲ ದೂರುಗಳಿಗೆ ಸಂಬಂಧಿಸಿದಂತೆ ಕೆಲವೊಂದ್ಸಲ ಸೋಮೋಟೋ ಆಕ್ಷನ್ ಮಾಡ್ತಾ ಇದ್ದೇವೆ. ಈಗ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದೇನಂತಂದ್ರೆ, ಯಾರಾದರೂ ತಮ್ಮಲ್ಲಿ ವೈದ್ಯಕೀಯ ಅರ್ಹತೆ ಇತ್ತು ಅಂತಂದ್ರೆ ತಾವು KPME ನಿಯಮಗಳ ಅನುಸಾರ ತಾವು ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಅದ್ರ ಪ್ರಕಾರ ನಾವು ಅದನ್ನು ಪರಿಶೀಲನೆ ಮಾಡಿ ತಮಗೆ ಒಂದು ಲೈಸೆನ್ಸನ್ನು ಗ್ರ್ಯಾಂಟ್ ಮಾಡ್ತೇವೆ. ನಂತರ ತಾವು ಅದ್ರ ಪ್ರಕಾರ ಒಂದು ಷರತ್ತಿಗೆ ಒಳಪಟ್ಟು KPME ಷರತ್ತಿಗೆ ಒಳಪಟ್ಟು ತಾವು ಕ್ಲಿನಿಕ್ ನಡೆಸಬೇಕು. ಮತ್ತು ಮುಂದುವರೆದು ಯಾರಾದರೂ ಕ್ರಾಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅಥವಾ BAMS ಮಾಡಿ ಅಲೋಪೆಥಿಕ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವ್ರ ಮೇಲೂ ನಾವು ಕ್ರಮ ಕೈಗೊಳ್ಳುತ್ತೀವಿ. ಮತ್ತು ಮುಂದುವರೆದು ಯಾರ ಹತ್ರ ಡಿಗ್ರಿ ಇಲ್ಲ ಅಂಥವರು ಈ ಒಂದು ವೃತ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಡಗದೇ ಇರೋದು ಒಳ್ಳೆಯದು. ಯಾಕಂದರೆ ಅದು ಅಪರಾಧ ಆಗುತ್ತೆ. ದಯಮಾಡಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ, ಈ ಥರದೊಂದು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಬೇಡ್ರಿ. ಮತ್ತು ಸಾರ್ವಜನಿಕರು ಒಂದು ನಕಲಿ ವೈದ್ಯರ ಕಡಿವಾಣ ಹಾಕಲಿಕ್ಕೆ ತಾವು ಅರ್ಹ ವೈದ್ಯರಲ್ಲೇ ತಾವು ತಮ್ಮ ಆರೋಗ್ಯದ ಚಿಕಿತ್ಸೆ ಪಡಿಬೇಕಂತೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಸುಶೀಲ್ ಕುಮಾರ್ ಅಂಬೂರೆ, ತಾಲೂಕು ಆರೋಗ್ಯಾಧಿಕಾರಿ ಆಳಂದ. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಚಿತ್ತಾಪುರ ತಾಲೂಕಿನ ದಂಡಗುಂಡದ ಶ್ರೀ ಬಸವೇಶ್ವರ ಜಾತ್ರೆಗೆ ತೆರಳಲು ತಹಸೀಲ್ದಾರ್ ನೋಟಿಸ್ ನೀಡಿ ಧಾರ್ಮಿಕ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಅಂತ ಆಂದೋಲನ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾವು ದಂಡಗುಂಡಕ್ಕೆ ಹೋಗುವ ಮಾರ್ಗ ಮಧ್ಯೆ ನಮ್ಮನ್ನ ತಡೆದು ಅಧಿಕಾರಿಗಳು ನೋಟಿಸ್ ನೀಡಿದ್ದು ನಕಲಿ ಟ್ರಸ್ಟ್ನವರು ತಹಸೀಲ್ದಾರ್ ಅವರಿಗೆ ಮನವಿ ನೀಡಿ ಆಂದೋಲನ ಶ್ರೀಗಳು ಬರದಂತೆ ತಡೆದಿದ್ದಾರೆ ಅಂತ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 8 ಪೊಲೀಸ್ ಜೀಪ್ಗಳು 50ಕ್ಕೂ ಹೆಚ್ಚು ಪೊಲೀಸರು ನಿಂತ್ಕೊಂಡು ನಮ್ಮನ್ನ ತಡೆದರು. ಅಲ್ಲಿಯ ಚಿತ್ತಾಪುರ ಠಾಣೆಯ ಸಿಂಗಂ PSI, ಬಹುಶಃ ಸಿಂಗಮೇ ಇರಬೇಕು, ಶ್ರೀಶೈಲ್ ಅಲ್ರಿ, ಒಬ್ಬ ಪೊಲೀಸ್ ಅಧಿಕಾರಿ ಕರ್ತವ್ಯ ಏನಂದ್ರೆ ತಹಸೀಲ್ದಾರ್ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಆ ನೋಟಿಸನ್ನು ನೇರವಾಗಿ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ಬೇಕಲ್ಲ. ಅದನ್ನ ಬಿಟ್ಟು ನೀವು ಹೋಗಂಗಿಲ್ಲ, ಅಲ್ಲಿ ಗಲಾಟೆ ಆಗುತ್ತೆ, ಟ್ರಸ್ಟ್ನವರು ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ, ಇದೆಲ್ಲ ಕಾಲಹರಣ ಮಾಡಿದರು. ಇಲ್ಲ ನಾವು ಹೋಗಲೇಬೇಕು ಅಂತ ಹೇಳಿ ಸಿದ್ಧರಾದಾಗ ಈ ನೋಟಿಸನ್ನ ಫೈಲ್ನಿಂದ ತೆಗೆದು ನಮ್ಮ ಕೈಗಿಡ್ತಾರೆ. ಕಾರಣ ಏನು ಅಂತ ಕೇಳಿದ್ರೆ, ನೀವು ಮುಂಚೆನೆ ಕೊಡ್ಬೇಕಾಗಿತ್ತಲ್ಲ, ಅಂದ್ರೆ ಮಾತಿನಿಂದ ತಿಳ್ಕೊಳ್ತೀರೇನೋ ಅಂದ್ಕೊಂಡಿದ್ದೆ ಅಂತ. ನಾವು ದೊಡ್ಡರಿದ್ದೀವ್ರಿ, ನಮ್ಗೆ ತಿಳ್ಕೊಳಕ್ಕಾಗಲ್ಲ, ನೋಟಿಸೇ ಬೇಕು ಅಂದಾಗ ಈ ನೋಟಿಸ್ ಅನ್ನ ಕೊಡ್ತಾರೆ. ಇದು ಕಾರಣ ಏನು ಅಂದ್ರೆ, ಈ ನೋಟಿಸ್ ಅನ್ನ ಇಟ್ಕೊಂಡು ಮುಂದೆ ಇವರು ನ್ಯಾಯಾಲಯಕ್ಕೂ ಹೋದ್ರೆ ಮತ್ತೆ ನಾವು ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗತ್ತೆ ಅನ್ನುವಂತಹ ಕುತಂತ್ರದಿಂದ ಕೇವಲ ಔಪಚಾರಿಕವಾಗಿ ನಮ್ಮನ್ನು ಮಾತನಾಡಿಸಿ ಕಳಿಸಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ಈ ಜಿಲ್ಲಾಡಳಿತ ಅದಾಗಿತ್ತು. ನಾವು ಕೇಳಿಲ್ಲ, ಇದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಬಂದಿದ್ದೇವೆ. ಇದರಲ್ಲಿ ದಂಡಗುಂಡ ಬಸವಣ್ಣನವರ ಹೆಸರಿನಿಂದ ಮಾಡಿರುವಂತಹ ನಕಲಿ ಟ್ರಸ್ಟ್ನವರು ತಹಸೀಲ್ದಾರರಿಗೆ ಮನವಿ ಕೊಡ್ತಾರಂತೆ.
ಆಂದೋಲ ಸ್ವಾಮೀಜಿಗೆ, ಆಂದೋಲ ಶ್ರೀಗಳಿಗೆ ದಂಡಗುಂಡು ಪ್ರವೇಶಕ್ಕೆ ಅನುಮತಿ ಕೊಡಬಾರ್ದು. ಅವರು ಬಂದು ಪ್ರಚೋದನಾ ಹೇಳಿಕೆಯನ್ನ ಕೊಟ್ಟರೆ ಶಾಂತಿಗೆ ಭಂಗ ಆಗುತ್ತೆ, ಅವರನ್ನ ತಡಿಬೇಕು ಅಂತ ಈ ಮಹಾಶಯರು ಅಲಿಬಾಬಾ 40 ಚೋರರು ಇದನ್ನು ನೋಡಿದಂತ ಅಲ್ಲಿಯ ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ತಕ್ಷಣವೇ ಈ ನಿರ್ಬಂಧದ ಆಜ್ಞೆಯನ್ನ ಹೊರಡಿಸಿ ನಮ್ಮನ್ನ ತಡೆದಿದ್ದು ಇದು ಸಂವಿಧಾನ ಬಾಹಿರ. ಚಿಂಚೋಳಿ ತಾಲೂಕಿನ ಕೆಳದಂಡೆ ಮುಲ್ಲಾಮಾರಿ ಯೋಜನೆಯ ನಾಗರಾಳ ಜಲಾಶಯ ಮತ್ತು ಚಂದ್ರಂಪಳ್ಳಿ ನೀರಾವರಿ ಯೋಜನೆಯ ಜಲಾಶಯದಿಂದ ನೀರು ನದಿಗೆ ಹರಿಬಿಟ್ಟಿರುವುದರಿಂದ ನರನಾಳ ಮತ್ತು ಮುಲ್ಲಾಮಾರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಚಂದ್ರಂಪಳ್ಳಿ ಜಲಾಶಯದಿಂದ 2 ಗೇಟ್ ತೆರೆದು ನದಿಗೆ ನೀರು ಬಿಟ್ಟಿರುವುದರಿಂದ ಮುಲ್ಲಾಮಾರಿ ಉಪನದಿಯಾದ ಸರನಾಳ ನದಿ ತುಂಬಿ ಹರಿಯುತ್ತಿದೆ. ನಾಗರಾಳ ಜಲಾಶಯದಿಂದ ನೀರು ಬಿಟ್ಟಿರುವುದರಿಂದ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ. ಚಂದ್ರಂಪಳ್ಳಿ ಜಲಾಶಯದ ನೀರು ಚಿಂಚೋಳಿ ದೇಗಲಮಡ್ಡಿ ಮಧ್ಯೆ ಮುಲ್ಲಾಮಾರಿ ನದಿ ಸೇರಿರುವುದರಿಂದ 2 ಜಲಾಶಯಗಳ ನೀರು ಮುಲ್ಲಾಮಾರಿ ಕೇರಲು ಕಾರಣವಾಗಿದೆ. ಇದರಿಂದ ಚಂದಾಪುರ, ಪೋಲಕಪಳ್ಳಿ, ಅಣವಾರ, ಗರಗಪಳ್ಳಿ, ಭಕ್ತಂಪಳ್ಳಿ, ಬುರ್ಗಪ್ಪಳ್ಳಿ, ಇರಗಪಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿವೆ. ಆದರೆ ಇದರಿಂದ ಜನರ ಓಡಾಟಕ್ಕೆ ತೊಂದರೆ ಆಗಿಲ್ಲ. ಮಳೆ ಮುಂದುವರೆದ್ರೆ ಸಮಸ್ಯೆ ಉಂಟಾಗಲಿದೆ. ನಾಗರಾಳ ಜಲಾಶಯದ ನೀರಿನ ಮಟ್ಟ 489.55 ಮೀಟರ್ ಇದೆ. ರಾತ್ರಿ 2500 ಕ್ಯೂಸೆಕ್ ನೀರು ಬಿಟ್ಟರೆ ಈ ನೀರು ಈಗ ಚಿಂಚೋಳಿಯ ಅಣವಾರ, ಪೋಲಕಪಳ್ಳಿ ದಾಟಿ ಹೋಗುತ್ತದೆ. ಹಗಲು 450 ಕ್ಯೂಸೆಕ್ ನೀರು ಬಿಡಲಾಗುತ್ತಿದೆ. ಚಂದ್ರಂಪಳ್ಳಿ ಜಲಾಶಯದ ನೀರಿನ ಮಟ್ಟ 1615 ಅಡಿ ತಲುಪಿತು. ಮಧ್ಯರಾತ್ರಿ 12 ಗಂಟೆ 30 ನಿಮಿಷದಿಂದ 2 ಗೇಟ್ ಎತ್ತಿ 2405 ಕ್ಯೂಸೆಕ್ ನೀರು ಬಿಡಲಾಗಿದೆ. ಜಲಾಶಯಕ್ಕೆ 2404 ಕ್ಯೂಸೆಕ್ ಒಳಹರಿವು ಇದೆ. ಸದ್ಯ ಜಲಾಶಯದ ನೀರಿನ ಮಟ್ಟ 1612.8 ಅಡಿ ಇದೆ. ಇಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್
ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.